ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಬಕ್ರೀದ್ ಹಬ್ಬ ಹಾಗೂ ಅಬೂಬಕರ್ ದರ್ಗಾ ಉರುಸ್ ನಿಮಿತ್ತ ಶಾಂತಿ ಸಭೆ ಜರುಗಿತು. ನಗರದ ಶಹರ್ ಪೊಲೀಸ್ ಠಾಣೆಯ ಸಭಾಭವನದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆಯನ್ನ ಡಿವೈಎಸ್ಪಿ ಸೈಯದ್ ರೋಷನ್ ಜಮೀರ್ ಅವರು ವಹಿಸಿ ಮಾತನಾಡಿದರು. ಹಬ್ಬಗಳನ್ನು ಶಾಂತಿ, ಸೌಹಾರ್ದತೆ ಹಾಗೂ ಸಹಕಾರದಿಂದ ಆಚರಿಸುವಂತೆ ಕರೆ ನೀಡಿದರು. ಸಭೆಯಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ತೌಫಿಕ್ ಪ್ರಾರ್ಥನಳ್ಳಿ ಸೇರಿದಂತೆ ರಾಕೇಶ್ ಲಾಡ್, ಬುಕ್ಕರ್ ಕುರ್ಚಿ, ಗಣೇಶ್ ಶ್ರೀಗಂಡವರ್, ಮುಸ್ತಾಕ್ ಚಂಡೆ ಹಾಗೂ ಪ್ರದೀಪ್ ಮೆಟಗೋಟ್ ಸೇರಿದಂತೆ ಅನೇಕ ಜನ ಪ್ರಮುಖರು ಉಪಸ್ಥಿತರಿದ್ದು ಮಾತನಾಡಿದರು. ನಗರದ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅನ್ವರ್ ಮೊಮಿನ್, ಸಿಪಿಐ ವಲ್ಲಭ ಮಡ್ಡಿ ಹಾಗೂ ಚಿತ್ರದುರ್ಗದ ಸಿಪಿಐ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಭೆಯಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಸಮಾಜದ ಮುಖಂಡರು ಭಾಗವಹಿಸಿದರು. ಪಿಎಸ್ಐ ಅನಿಲ್ ಕುಂಬಾರ್ ಸ್ವಾಗತಿಸಿ ಕಾರ್ಯಕ್ರಮದಲ್ಲಿ ವಂದನಾರ್ಪಣೆಯನ್ನು ಮಾಡಿದರು. ಶಾಂತಿ ಸಭೆಯನ್ನು ಏರ್ಪಾಡು ಮಾಡ್ತಕ್ಕಂಥ ಕೆಲಸ ಮೊದಲಿಂದಲೂ ಕೂಡ ಪೊಲೀಸ್ ಇಲಾಖೆ ಹಮ್ಮಿಕೊಂಡಿದೆ. ಅದು ಮುಂದಿನ ದಿನಗಳಲ್ಲಿ ಕೂಡ ಮುಂದುವರಿಯುತ್ತೆ. ಈ ಒಂದು ಬರ್ತಕ್ಕಂತಹ ಎರಡು ವಿಶೇಷ ಆಗಿರ್ತಕ್ಕಂತಹ ಇವೆಂಟ್ಸ್, ಒಂದು ಬಕ್ರೀದ್ ಹಬ್ಬದ ಕಾರ್ಯಕ್ರಮ, ಎರಡನೇದಾಗಿ ಹಜರತ್ ಸೈಯದ್ ಅಬೂಬಕರ್ ದರ್ಗಾದ ಉರುಸ್ ಕಾರ್ಯಕ್ರಮಗಳು. ಇವೆರಡು ಇವೆಂಟ್ಸ್ ಏನಿದೆ ಅವೆಲ್ಲವೂ ಕೂಡ ಪೀಸ್ಫುಲ್ ಆಗಿ ಅವೆಲ್ಲರೂ ಕೂಡ ನಡೆಸಿಕೊಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಹಾಗೂ ಜೊತೆಗೇನೆ ಮುಂಬರ್ತಕ್ಕಂತಹ ಬಕ್ರೀದ್ ಹಬ್ಬದ ನಿಮಿತ್ತ ಜಮಖಂಡಿ ಉಪವಿಭಾಗದ ಎಲ್ಲರಿಗೂ ಕೂಡ ಎಲ್ಲ ಸಮುದಾಯದವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ. ಬಕ್ರೀದ್ ಹಬ್ಬ ಏನಿದೆ ಇದು ಶಾಂತಿಯ ಪ್ರತೀಕ ಇದೆ. ಒಂದು ಸ್ಯಾಕ್ರಿಫೈಸ್ ಮಾಡ್ತಕ್ಕಂಥ ಒಂದು ಹಬ್ಬ ಇದೆ. ನಾವು ಬಕ್ರೀದ್ ಹಬ್ಬವನ್ನು ಪ್ರಪಂಚದಲ್ಲಿ ಅಥವಾ ವಿಶ್ವದಲ್ಲಿ ಅಥವಾ ಭಾಗದಲ್ಲಿ ಶಾಂತಿ ಸ್ಥಾಪನೆ ನಿಮಿತ್ತ ನಾವೆಲ್ಲರೂ ಕೂಡ ಮಾಡ್ತೀವಿ. ಆಗಿನ ಕಾಲದಲ್ಲಿ ಈ ಹಬ್ಬದ ಕುರಿತು ಸಾಕಷ್ಟು ವಿಶ್ಲೇಷಣೆಗಳನ್ನು ಮಾಡಿದ್ದಾರೆ. ನಮಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂತಹ ಸಂಗತಿ. ಈ ಹಬ್ಬದಲ್ಲಿ ನಾವು ಬಲಿ ನೀಡಿರ್ತಕ್ಕಂತಹ ಏನಿದೆ ಅದನ್ನು 3 ಪಾರ್ಟ್ ಆಗಿ ವಿಂಗಡಿಸ್ತೀವಿ. ಒಂದು ತಮ್ಮ ಮನೆಗೋಸ್ಕರ ತೆಗೆದುಕೊಳ್ತಾರೆ, ಎರಡನೇದು ಅವ್ರ ರಿಲೇಟಿವ್ಸ್ಗೆ, ಮೂರನೇದು ಆಯಾ ಭಾಗದಲ್ಲೇ ಇರತಕ್ಕಂತಹ ಬಡವರಿಗೆ ಹಂಚಲಿಕ್ಕೆ ನಾವೆಲ್ಲ ಇದರ ಅರ್ಥ ಇಷ್ಟೇ, ಎಲ್ಲರೂ ಕೂಡ ಹಬ್ಬವನ್ನು ವೈಭವಪೂರ್ಣವಾಗಿ ಎಲ್ಲರೂ ಸಂತೋಷ ಪಡುವ ರೀತಿಯಲ್ಲಿ ಎಲ್ಲರೂ ಸಾಮರಸ್ಯತೆಯ ಬದುಕನ್ನು ಬದುಕಲಿಕ್ಕೋಸ್ಕರ ಒಂದು ಭಾವೈಕ್ಯತೆಯ ಒಂದು ನುಡಿ ಏನಿದೆ ಅದನ್ನು ಪಸರಿಸಲಿಕ್ಕೆ ನಾವೆಲ್ಲರೂ ಕೂಡ ಈ ಹಬ್ಬವನ್ನು ಮಾಡ್ತೀವಿ. ಗಂಡಿಯಲ್ಲಿ ಯಾವುದೂ ಭೇದ ಭಾವವಿಲ್ಲ ಮತ್ತು ಎಲ್ಲರೂ ಕೂಡಿ ದರ್ಗಾ ನಾವು ಬಬ್ಬುರಾಯನ ಗುಡಿ ಅಂತೀವಿ. ಆಮೇಲೆ ಮುಸ್ಲಿಂ ಸಮಾಜ ಒಬ್ಬ ದರ್ಗಾ ಅಂತಾರ. 2 ಪಟ್ಟು ಮುಸ್ಲಿಂ ಸಮಾಜದ ಹೆಚ್ಚು ನಡ್ಕೊಳ್ಳೋರು ಹಿಂದೂ ಜನ ಅದಾರ ಅಂತೇಳಿ ಅದನ್ನೇನು ಸುಳ್ಳಲ್ಲ, ಕರೆ ಐತಿ. ಆದ್ರೆ ಅದನ್ನ ದೇವಸ್ಥಾನ ಕಟ್ಸಿದವರು ನಮ್ಮ ಪಟವಾರದವ್ರ ಸರ್ಕಾರ ಉಳಿದಾರ ಅಂತ ಮಾತ್ರ ನಾವೆಲ್ಲ ಕಳಿಸ್ತೀವಿ. ಈ ಬರುವಂತ ಹಜರತ್ ಸೈಯದ್ ಅಬೂಬಕರ್ ಅವರು ಉರುಸನ್ನ ರಾಜಾರ ಕಾಲದಿಂದ ನಡ್ಕೋತ ಬಂದೈತಿ. ಅದು ಕಟ್ಟಿಕೊಟ್ಟವರು ರಾಜಾರ ಅಂದರು. ಅದೇನು ಹೇಳಿದ್ರು, ಸರ್ವೇ ಜನ ಸುಖಿನೋ ಭವಂತು ಅಂತ ಬಾಳ್ಕೊಂತಂತ ನಮ್ಮ ದೇಶ. ವಸುದೇವ ಕುಟುಂಬಕಂ ಅಂತ ಬಾಳುವಂತವ್ರು ನಾವು ಎಲ್ಲ. ಇಡೀ ಜಗತ್ತ ಒಂದು ಬಂಧು ಬಾಂಧವ್ಯದಿಂದ ಬಾಳುವಂತದ ಸಂದೇಶವನ್ನು ಹಿಂದೂ ಧರ್ಮದಲ್ಲಿ ಕೊಟ್ಟಿದ್ದಾರೆ. ಸರ್ವೇ ಜನ ಸುಖಿನೋ ಭವಂತು ಅಂದ್ರೆ ಎಲ್ಲರೂ ಸುಖಿ, ಶಾಂತಿಯುತ, ನೆಮ್ಮದಿಯುತ ಇರಬೇಕಂತ ಬಯಸ್ಕೊಂಡು ಬಂದಂತ ದೇಶ. ಇದರದ ಎಲ್ಲ ಇಡೀ ದೇಶನಾಗ ಮಾದರಿ ಆದಂತ ಹೆಮ್ಮೆಯಿಂದ ನಾವು ಹೇಳಬಹುದು ಜಮಖಂಡಿನೂ ಒಂದು. ಈ ವರ್ಷದಂತೆ ಈ ವರ್ಷವೂ ಕೂಡ ಹಜರತ್ ಅಬೂಬಕರ್ ದರ್ಗಾ ಉರುಸನ್ನು 2 ಸಮುದಾಯದವರು ಕೂಡಿ ಆಚರಣೆ ಮಾಡುವಂತಹ ಹಬ್ಬ. ಯಾಕಂದ್ರೆ ಇಲ್ಲ ಜಮಖಂಡಿಯಾಗ ಯಾವುದೂ ಭೇದ ಭಾವ
ಏನೂ ಇಲ್ಲ. ಯಾಕಂದ್ರೆ ನಮ್ಮ ಹಿರಿಯರ ಕಾಲದಿಂದ ಅಣ್ಣ ತಮ್ಮನಿಂದ ಬೆಳ್ಕೊಟ್ಟು ಬಂದಿ ನಾವು ಬಾಳ್ಕೊಟ್ಟು ಅವ್ರ ಜೊತೆ ನಾವು ಹೇಳ್ತಂದ್ರೆ ನಮ್ಮ ಮನೆ ಬಾಜುಗಳು ಎಲ್ಲ ಕುಡಿಯೋದು ಮರಾಠ ಸಮಾಜ ಅವರು ನಾವು ನಮ್ದು ಗಾಡಿ ಅವ್ರ ಗಾಡಿ ಕುಡಿಯಿರ್ತೀವಿ. ಮುಂಜಾನೆ ಹೇಳ್ತಾರೆ ನಿನ್ನ ಚಹಾ ಆಗಿತ್ತಿಲ್ಲಪ್ಪ ಅಂತ ನಮ್ಗೆ ಕೇಳ್ತಾರೆ, ಚಾದಾಗ ನೀವು ಅಂತೇಳಿ. ಹಂಗೆ ನಾವು ಪ್ರೀತಿ ಭಾವಕದಿಂದ ಬಂದವರು. ಮುಂಜಾನೆ ಹೇಳ್ತಾರೆ ನಮ್ಗೆ ಶಿವಾಜಿ ಮಹಾರಾಜರು ಕಾಣ್ತಾರೆ ನಮ್ಗೆ.